2024ರಂದು ಚೆಲುವರಾಜು ಅಂತ ವ್ಯಕ್ತಿ ಒಬ್ಬ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಾಂಟ್ರಾಕ್ಟ್ ಇರ್ತಾರೆ. ಅವರು ರಾಜರಾಜೇಶ್ವರಿ ನಗರ ಶಾಸಕರಾಗಿರ್ತಕ್ಕಂಥ ಮುನಿರತ್ನಂ ನಾಯ್ಡು ಅವರು ಮನೆಗೆ ಹೋಗಿ ಹಣದ ವ್ಯವಹಾರ ಮಾಡ್ತಾಯಿರ್ತಾರೆ. ಆಗ ಮುನಿರತ್ನಂ ನಾಯ್ಡು ಜಾತಿ ನಿಂದನೆ ಮಾಡ್ತಾರೆ. ನಿನ್ನ ಹೆಂಡ್ತಿನ ಒಲೆನ ಹತ್ರ ಯಾಕೆ ಮಲಗಿಸ್ತೀಯ, ನನ್ನ ಹತ್ರ ಮಲಗಿಸು ಅಂತ ಹೇಳಿ ನೇರವಾಗಿಯೇ ಹೇಳ್ತಾನೆ. ಅವಹೇಳನ ಮಾಡ್ತಾನೆ, ಅವಮಾನ ಮಾಡ್ತಾನೆ. ಈ ಜಾತಿ ನಿಂದನೆ ಮಾಡಿದ್ದಲ್ಲದೆ ಮಹಿಳೆಯರನ್ನು, ಇಡೀ ಮಹಿಳಾ ಕುಲಕ್ಕೆ ಅವಮಾನ ಮಾಡಿದ್ದಲ್ಲದೆ, ಜಾತಿ ನಿಂದನೆ ಮಾಡಿದ್ದಲ್ಲದೆ ಭ್ರಷ್ಟಾಚಾರ ಹಣಕ್ಕೋಸ್ಕರ ಬೇಡಿಕೆ ಇಟ್ಟು ಇಡೀ ನಾಗರಿಕ ಸಮಾಜ ತಲೆ ತಗ್ಸಂಗೆ ಮಾಡಿದ್ದಾನೆ. ಜಾತಿ ನಿಂದನೆ ಮತ್ತು ಮಹಿಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನಂ ನಾಯ್ಡುನ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ HIV ಪೀಡಿತೆ ಒಬ್ಬ ರೋಗಿಯ ರಕ್ತವನ್ನು ಇಂಜೆಕ್ಷನ್ ಮೂಲಕ ಪಡೆದು ಬೇರೆಯವರಿಗೆ ರೋಗವನ್ನು HIV ರೋಗವನ್ನು ಹಬ್ಬಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿರೋದು ದೇಶದ್ರೋಹದ ಕೆಲಸ ಅದು. ಮತ್ತು ಜೊತೆಯಲ್ಲಿ ಮಹಿಳೆಯರನ್ನು ವಿಕಾಸಸೌಧದಲ್ಲೇ ಅತ್ಯಾಚಾರ ಮಾಡಿ, ಆಮೇಲೆ ಸರ್ಕಾರಿ ಕಾರಲ್ಲಿ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ಕೂಡ ಆತನ ವಿರುದ್ಧ SITಯವರು ಬಂಧಿಸಿ ಲಾಕಪ್ಪಲ್ಲಿ ಇಟ್ಟಿದ್ದಾರೆ. ಆತನ ಮುನಿರತ್ನಂ ನಾಯ್ಡುನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು. ಅವನ ಶಾಸಕತ್ವ ರದ್ದು ಮಾಡಬೇಕು. ಅವನ್ನ ಈ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು. ಯಾಕಂದರೆ ಅವರು ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ರೌಡಿಸಮ್ ಮಾಡಿ ತನ್ನ ವೃತ್ತಿನ ವೃದ್ಧಿ ಮಾಡಿಕೊಂಡಂಥ ಒಬ್ಬ ಕ್ರೂರಿ. ಇಂಥ ವ್ಯಕ್ತಿಯನ್ನು ಶಾಸಕತ್ವದಿಂದ ಕೂಡಲೇ ರದ್ದು ಮಾಡಬೇಕು. ಸರ್ಕಾರ ಮತ್ತು ವಿಧಾನಸಭಾಧ್ಯಕ್ಷರು ಕೂಡಲೇ ಆತನ ವಿರುದ್ಧ ಕ್ರಮ ಜರುಗಿಸಬೇಕು. ಮತ್ತು ಅವನು BJP ಪಕ್ಷದಲ್ಲಿ ಇದ್ದು ಅವನು ಶಾಸಕನಾಗಿರೋದ್ರಿಂದ BJP ರಾಜ್ಯಾಧ್ಯಕ್ಷರು ಅವನ್ನ ಕೂಡಲೇ ಆತನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸಿ ಸಂವಿಧಾನ ಸಂರಕ್ಷಣಾ ಮಹಾಸಂಘದ ವತಿಯಿಂದ ಇವತ್ತು ಮಹಾ ಸಮಾವೇಶ ನಡೆದಿತ್ತು. ನಮ್ಮ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ಅನೇಕ ಮಾನ್ಯರು, ಗಣ್ಯರು, ವಿದ್ಯಾರ್ಥಿ ಮುಖಂಡರು, ಎಲ್ಲ ಮಹಿಳಾ ಮುಖಂಡರು ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಒತ್ತಾಯನೂ ಕೂಡ ಆತನ ಶಾಸಕತ್ವ ರದ್ದು ಮಾಡಿ ಗಡೀಪಾರು ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಇದೆ ಅಂತ ಹೇಳ್ತಾ ಈ ಮೂಲಕ ಒಬ್ಬ ಜನಪ್ರತಿನಿಧಿಯಾದವನು ಏನು ಅವನ ಮೇಲೆ ಅವಾಗಿಂದನೂ ಅಲಿಗೇಷನ್ನೇ, ಬರೀ 420 ಕೇಸ್ಗಳೇ ಮಾಡ್ಕೊಂಬಂದಿರೋನು ಯಾರನ್ನ ಒಬ್ಬ ಇದ್ದಾನೆ ಅಂದರೆ ಅವ್ನು ಮುನಿರತ್ನಂ. ವೋಟ್ ಲಿಸ್ಟ್ದು ಅಷ್ಟು ಪ್ರಚಾರ ಆಯಿತು, ಎಲ್ಲ ವೋಟ್ ಲಿಸ್ಟನ್ನು ತಂದು ಸುರಿದಿದ್ರು ಅಧಿಕಾರಿಗಳು, ಅದನ್ನು ಸರಿಯಾದ ತನಿಖೆ ಆಗಿಲ್ಲ. ಅಂಥನ್ನ ನಾವು ಇದು ಜನ ಜಾಗೃತಿ ಕಾರ್ಯಕ್ರಮ ಇದು. ಯಾಕಂದರೆ ಜನ ಬಂದು ಎಲ್ಲದಕ್ಕೂ ಒಂದು ಓಟ್ನಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಅದನ್ನು ಮಾರ್ಕೊಳ್ಳೋಂಥ ಉದ್ದೇಶ ಇವತ್ತು ಜನರಿಗೆ ಹೋಗಬೇಕು. ಏನಿದ್ರೂ ಇವತ್ತು ಒಂದು ಮಾತು ಹೇಳಬೇಕಂದ್ರೆ ಓಟ್ನಕ್ಕು ಭಾರಿ ಬೆಲೆ ಉಳ್ಳೋಂಥದ್ದು. ಅದನ್ನು ಯಾವ ರೀತಿ ಎಂಥವ್ರನ್ನ ಆರಿಸ್ಕೊಬೇಕು ಇಂಥ ಬೇಕು ಮುನಿರತ್ನ ಅಂಥವ್ರನ್ನ ಬೇಕುಗಳನ್ನ ಆರಿಸ್ಕೊಂಡ್ರೆ ಇವತ್ತು ಜನಗಳು, ರಾಜ್ಯ, ದೇಶ ತಲೆ ತಗ್ಸೋಂಥ ಕೆಲಸ ಮಾಡಿದ್ದಾನೆ. ಆದ್ದರಿಂದ ಅವನ್ನ ಗಡೀಪಾರು ಮಾಡಬೇಕು. ಅವನದು ಆಸ್ತಿ ಏನಿದೆಯೋ ಎಲ್ಲ ಮುಟ್ಕೋಲು ಹಾಕ್ಕೊಬೇಕು. ಆ ರೀತಿ ಮಾಡಿಕೊಂಡು ಅವನ್ನ ಗಡೀಪಾರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.